ದೆಹಲಿಗೆ ನನ್ನ ಯಾರೂ ಕರೆಸಿಲ್ಲ, ಚರ್ಚೆಯನ್ನು ಮಾಡಿಲ್ಲ. ಬೆಂಗಳೂರಿನಲ್ಲಿ ಸಚಿವ ಕೃಷ್ಣ ಬೈರೇಗೌಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಜನರು ನಮ್ಮನ್ನ ಕೆಲಸ ಮಾಡಲು ಕೋರಿಸಿದ್ದಾರೆ. ನನಗೆ ಪಕ್ಷ ಹಾಗೂ ವರಿಷ್ಠರು ಕೆಲಸವನ್ನ ಕೊಟ್ಟಿದ್ದಾರೆ. ದೆಹಲಿಗೆ ನನ್ನನ್ನು ಯಾರೂ ಕರೆಸಿಲ್ಲ, ಚರ್ಚೆಯನ್ನು ಕೂಡ ಮಾಡಲಿಲ್ಲ. ಬೆಂಗಳೂರಿನಲ್ಲಿ ಸಚಿವ ಕೃಷ್ಣ ಬೈರೇಗೌಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಜನರು ನಮ್ಮನ್ನ ಕೆಲಸ ಮಾಡೋದಕ್ಕೆ ಅಂತ ಹೇಳಿ ಕೋರಿಸಿದ್ದಾರೆ. ನನಗೆ ಪಕ್ಷ ಹಾಗೂ ವರಿಷ್ಠರು ಕೆಲಸವನ್ನ ಕೊಟ್ಟಿದ್ದಾರೆ. ತಲೆ ಬಗ್ಗಿಸಿಕೊಂಡು ನಾವು ಕೆಲಸವನ್ನ ಮಾಡ್ತಾ ಇದ್ದೇವೆ. ಹೈಕಮಾಂಡ್ ಹೇಳುವುದನ್ನು ನಾವು ಕೇಳಲು ಸಿದ್ಧರಿದ್ದೇವೆ. ಪಕ್ಷದವರು ಕೊಟ್ಟಂತ ಕೆಲಸವನ್ನ ಮಾಡಿಕೊಂಡು ಬಂದಿದ್ದೇವೆ ಇಲ್ಲಿ ತನಕ. ಬೆಂಗಳೂರಿನಲ್ಲಿ ಸಚಿವ ಕೃಷ್ಣ ಬೈರೇಗೌಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈಗಾಗಲೇ ಮಾಡಬೇಕಾಗಿರುವಂತಹ ಕೆಲಸ ಸುಮಾರಿದೆ. ಹೈಕಮಾಂಡ್ ಹೇಳುವುದನ್ನು ನಾವು ಕೇಳೋದಕ್ಕೆ ಸಿದ್ಧರಿದ್ದೇವೆ. ಹೈಕಮಾಂಡ್ ಏನು ಹೇಳುತ್ತೆ ಅದಕ್ಕೆ ಕೇಳುವುದಕ್ಕೆ ನಾವು ಸಿದ್ಧರಾಗಿದ್ದೇವೆ. ತಲೆ ಬಗ್ಗಿಸಿಕೊಂಡು ನಾವು ಕೆಲಸವನ್ನ ಮಾಡ್ತಾ ಇದ್ದೇವೆ ಅಂತ ಹೇಳಿ ಕೃಷ್ಣ ಬೈರೇಗೌಡ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನೋಡಿ, ನಾನು ಪದೇ ಪದೇ ತಮಗೆ ಹೇಳಿದ್ದೇನೆ, ನಾವು ಜನ ನಮ್ಮನ್ನ ಇಲ್ಲಿ ಜನಗಳ ಕೆಲಸ ಮಾಡೋದಕ್ಕೆ ಕೂರಿಸಿದ್ದಾರೆ. ಆದ್ರೆ ಜನಗಳ ಕೆಲಸ ನಾವು ಮಾಡ್ತಾ ಇದ್ದೀವಿ. ರಾಜಕೀಯದಲ್ಲಿ ಏನೇನಿರ್ತದೆ ಅದೆಲ್ಲ ಕಾಲದಿಂದ ಕಾಲಕ್ಕೆ ನಡೆಯುವಂತದ್ದೇ. ಅದ್ರ ಬಗ್ಗೆ ಚರ್ಚೆ ಮಾಡಿ ಸುಮ್ಮನೆ ನಿಮ್ಮ ಟೈಮು, ನನ್ನ ಟೈಮು, ಜನಗಳ ಟೈಮು ಎಲ್ಲ ವೇಸ್ಟ್ ಮಾಡೋದ್ರಲ್ಲಿ ಏನೂ ಅರ್ಥ ಇಲ್ಲ. ಈಗ ನಮಗೆ ನನ್ನ ಪಕ್ಷ, ನನ್ನ ಮುಖ್ಯಮಂತ್ರಿಗಳು, ನನ್ನ ವರಿಷ್ಠರು ಕೆಲಸ ಕೊಟ್ಟಿದ್ದಾರೆ, ಕೆಲಸ ಮಾಡ್ತಾ ಇದ್ದೀವಿ. ತಲೆ ಬಗ್ಗಿಸ್ಕೊಂಡು ಕೆಲಸ ಮಾಡ್ತಾ ಇದ್ದೀವಿ. ನಮಗೆ ಇರೋ ಕೆಲಸ ಮಾಡೋದಕ್ಕೆ ಟೈಮ್ ಇಲ್ಲ. ಇನ್ನು ಇಲ್ಲದೆ ಇರೋ ವಿಷಯಗಳನ್ನೆಲ್ಲ ನಾವು ತಲೆಗೆ ಹಾಕೊಂಡು ಎಲ್ಲಿ ಅದರಲ್ಲಿ ತಲೆ ಕೆಡಿಸ್ಕೊಂಡು ನಾವು ಕೂರಕ್ಕಾಗತ್ತಾ? ಇರೋ ಅಷ್ಟು ದಿನ ಒಳ್ಳೆ ಕೆಲಸ, ಏನೋ ನಮ್ಮ ಕೈಲಾದಷ್ಟು ಕೆಲಸ ಮಾಡೋದು, ಅಷ್ಟು ಗೊತ್ತಿದೆ ನಮಗೆ. ಬಿಟ್ರೆ ಬೇರೆ ವಿಷಯಗಳೆಲ್ಲ ಅದು ಕಾಲ ಹೆಂಗಿದ್ರೆ ಹಂಗೆ ಅದು ಕಾಲಕ್ಕೆ ತಕ್ಕಂಗೆ ನಾವು ಹೋಗ್ತಾ ಇರ್ಬೇಕಷ್ಟೆ. ಇಲ್ಲ, ನನ್ಗೆ ಯಾರು ದೆಹಲಿ ಕರ್ಸಿಲ್ಲ, ನನ್ನ ಹತ್ರ ಯಾರು ಮಾತಾಡಿಲ್ಲ ಆ ವಿಷಯ. ಪಕ್ಷದವರು ನಮ್ಗೆ ಏನ್ ಕೆಲಸ ಕೊಟ್ಟಿದ್ದಾರೆ ಅದು ಮಾಡ್ಕೊಂಡು ಬಂದಿದೀವಿ. ಈಗ ಕೈ ತುಂಬಾ ಕೆಲಸ ಇದೆ, ಕೈ ತುಂಬಿ ಡಬಲ್ ಕೆಲಸ ಇದೆ. ಕೊಟ್ಟಿರೋ ಕೆಲಸ ಮಾಡೋಣ, ಸುಮ್ನೆ ಅದು ಇದು ಯಾಕೆ? ಅದೇನೋ ಹೇಳ್ತಾರಲ್ಲ, ಕೊಟ್ಟ ಕುದುರೆ ಏರಲಾರದವನು ವೀರನೂ ಅಲ್ಲ, ಶೂರನೂ ಅಲ್ಲ. ಕೊಟ್ಟಿರೋ ಕೆಲಸ ಮಾಡೋಣ, ಕೈ ತುಂಬಾ ಕೆಲಸ ಇದೆ. ಇನ್ನೊಂದ್ ಸ್ವಲ್ಪ ಏನಾನ ಮಾಡಿ ಇನ್ನೊಂದ್ ಸ್ವಲ್ಪ ನನ್ಗೆ ಟೈಮ್ ಕೊಟ್ರೆ ಇರೋ ದಿನದಲ್ಲಿ